ಈಗ ನೀನ್ ಡಿಸೈಡ್ ಮಾಡು. ನಿನ್ ಗಂಡನ್ ಹೊಡಿತೀಯೋ ಇಲ್ಲ ನಮ್ ಜನ ನಿನ್ನ ಹೊಡಿಲೋ? ಚಾರು ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಚಾವಟಿ ತಗೊಳ್ಳಿ, ಹೊಡೀರಿ ನನ್ಗೆ. ಅಲ್ಲ, ಗೋಡನ್ ಅಲ್ಲಿದೆ, ಆದ್ರೆ ಗಾಡಿ ಯಾಕಿಲ್ಲ ನಿಲ್ಸ್ಬಿಟ್ರಿ? ನೋಡಿ, ಈಗ ಸದ್ಯಕ್ಕೆ ನಾವೆಲ್ಲ ಸೇರಿ ಒಳಗೋಗೋದು ಬೇಡ. ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಮೊದಲು ನಾನು ಚಾರು ಮೇಡಮ್ನ ವಿವೇಕ್ನ ಕರ್ಕೊಂಡು ಒಳಗೋಗ್ತೀವಿ, ನೀವಿಬ್ರು ಇಲ್ಲೇ ಇರಿ. ಅಲ್ಲ ಅಣ್ಣ, ಮೊದ್ಲು ಡೇಂಜರ್ ಅಂತ ಗೊತ್ತಿದೆ, ಅಂತದ್ರಲ್ಲಿ ನೀವಿಬ್ರೇ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಹೆಚ್ಚು ಕಡಿಮೆ ಆದ್ರೆ ಕಾಪಾಡೋಕ್ ಯಾರಾದ್ರೂ ಇರ್ಬೇಕಲ್ವಾ, ಅದಕ್ಕೆ ನಾವ್ ಹೀಗೆ ಹೇಳ್ತಾ ಇರೋದು. ಅರ್ಥ ಆಗ್ಲಿಲ್ಲ. ಸಿಂಪಲ್ ರಾಘು, ಅವರು ನಂಬಿಕೆಗೆ ಅರ್ಹರು ಅಲ್ಲ, ಮತ್ತೆ ಅವ್ರಿಗೆ ಮಾತಿನ ಮೇಲೆ ನಿಲ್ಲೋ ನಿಯತ್ತು ಇಲ್ಲ. ಅವ್ರ ಕೆಲ್ಸ ಆಗ್ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ಹಂತಕ್ ಬೇಕಾದ್ರೂ ಹೋಗ್ತಾರೆ. ನಾವೀಗಿರೋ ಪರಿಸ್ಥಿತಿಲಿ ಎಲ್ಲ ಒಟ್ಟಿಗೆ ಹೋದ್ರೆ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಸಿಚುವೇಶನ್ ಕೈ ತಪ್ಪ ಹೋದ್ರೆ ನಾವೆಲ್ಲರೂ ಸೇರ್ ಲಾಕ್ ಆಗ್ಬೋದು. ಅದಕ್ಕೆ ನಾವು ನಮ್ಮ ತಾಯಿನ ಕರ್ಕೊಂಡು ವಾಪಸ್ ಸೇಫ್ ಆಗಿ ಹೋಗ್ಬೇಕು ಅಂದ್ರೆ ನೀವಿಬ್ರು ಇಲ್ಲಿರೋದೇ ಬೆಟ್ರು. ನಿಮ್ ಇಂಟೆನ್ಷನ್ ನಂಗೆ ಅರ್ಥ ಆಗ್ತಿದೆ, ಆದ್ರೆ ಒಳಗಡೆ ನಿಮಗ್ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ನೋಡಿ, ನಾವಿಬ್ರು ಒಳಗೆ ಹೋಗಿ ಸಿಚುವೇಶನ್ ಕಂಟ್ರೋಲ್ ಇದೆ, ಒಪ್ಪಂದದ ಪ್ರಕಾರ ನಮ್ಮ ತಾಯಿನ ಆಚೆ ಕರ್ಕೊಂಡ್ ಬರ್ಬೋದು ಅಂದ್ರೆ ನಾವೇ ಕರ್ಕೊಂಡ್ ಬಂದ್ಬಿಡ್ತೀವಿ. ಅದೇ ಒಂದ್ ವೇಳೆ ಸಿಚುವೇಶನ್ ಕೈ ತಪ್ಪ ಹೋಯ್ತು ಅಂದ್ರೆ ಅವಾಗ ನಿಮ್ಮಿಬ್ಬರಿಗೂ ಕೇಳೋ ತರ ಒಳಗಿಂದ ಜೋರಾಗಿ ಒಂದ್ ಸೌಂಡ್ ಮಾಡ್ತೀವಿ, ಅವಾಗ ನೀವು ಎಂಟ್ರಿ ಕೊಡಿ. ಎಸ್, ನೀವ್ ಹೇಳ್ತಿರೋದು ಸರಿಯಾಗಿದೆ. ಓಕೆ ಜಾನ್ಸಿ, ಇವಾಗ ನಾವ್ ಆ ವಿವೇಕ್ನ ಕರ್ಕೊಂಡು ಒಳಗಡೆ ಹೋಗ್ತೀವಿ. ಓಕೆ, ಆದ್ರೆ ಇಬ್ರು ಹುಷಾರು. ಓಕೆ. ರುಕು, ಒಳ್ಳೆ ಸಮಯಕ್ಕೆ ಬಂದೆ. ನಮ್ 3 ಜನರು ಗುರಿ ಉದ್ದೇಶ ಇವತ್ತು ನೆರವೇರ್ತಾ ಇದೆ. ನಮ್ 3 ಜನರು ಶತ್ರು ಅಂತ್ಯ ಇವತ್ತಾಗುತ್ತೆ. ನಮ್ 3 ಜನ ರೀಸನ್ಸ್ ಬೇರೆ ಬೇರೆ ಇರ್ಬೋದು, ಆದ್ರೆ ಆ 3 ಜನ ಸೇರಿ ಅವ್ರ ಅಂತ್ಯ ಮಾಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀವಿ. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ. ಈಗ ನನ್ನ ಮಗ ಸೇಫ್ ಆಗಿ ಬಂದ್ರೆ ನಾವೆಲ್ಲ ಸೇಫ್ ಆಗಿರ್ತೀವಿ. ನಿನಗ್ ಗೊತ್ತಿಲ್ಲ, ಮತ್ತೆ ನನ್ನ ಮಗಳು ಆ ಕಿಟ್ಟಿ ಸೇರ್ಕೊಂಡು ನಾವೆಲ್ಲ ಮೋಸ ಮಾಡ್ಬಿಟ್ರು, ನಮ್ ಕಣ್ಣಿಗೆ ಮಣ್ಣೆರ್ಚಿದ್ರು. ನಮ್ ಬಗ್ಗೆ ಗೊತ್ತಿದ್ದು ಡಬಲ್ಗೆ ಮಾಡ್ಬಿಟ್ರು. ಅವರಿಬ್ರು ಕೂಡ ಇಲ್ಲಿಗೆ ಬರ್ತಾ ಇದಾರೆ, ಅವ್ರಿಗೊಂದ್ ಗತಿ ಕಾಣಿಸೋಣ. ಆ ಚಾರುನ ನನ್ನ ಮಗಳು ಅಂತಾನು ನೋಡಲ್ಲ, ನೀನು ಆ ಕಿಟ್ಟಿನ ನಿನ್ ಗಂಡ ಅಂತಾನು ನೋಡ್ಬೇಡ. ಯಾಕೆಂದ್ರೆ ಅವ್ರು ಬದುಕಿದಷ್ಟು ನಮಗೆ ತೊಂದ್ರೆ. ನಿನ್ನ ಕೋಪ ತೀರ್ಬೇಕು ಅಂದ್ರೆ ನೀನೇ ಅವನ್ನ ಕೊಲ್ಬೇಕು. ಅವ್ರು ಇಲ್ಲಿಗೆ ಬಂದ್ರೆ ನಮ್ಮನ್ ಸುಮ್ನೆ ಬಿಡ್ತಾರಾ? ನಮ್ಮಿಂದ ಅವ್ರನ್ನ ತಡೆಯೋದಕ್ಕಾಗತ್ತಾ? ಅವ್ರು ಬಂದ್ರೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತು ತಾನೆ? ಈಗ ಅವ್ರಿಗೆ ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ ರುಕ್ಕು. ಅವ್ರು ವಿವೇಕ್ನ ಕರ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಮ್ ಕೈಗೆ ಒಪ್ಪಿಸಿದ್ಮೇಲೆ ಅವ್ರ ಕತೆ ಮುಗ್ದಾಗಿ. ಅಲ್ಲ, ಅವ್ರು ಯಾಕೆ ನಿಮ್ ಮಾತ್ ಕೇಳ್ತಾರೆ? ಇಷ್ಟೆಲ್ಲ ಮಾಡಿರೋರು ನಮ್ಮನ್ ಸುಮ್ನೆ ಬಿಡ್ತಾರಾ? ಹುಲಿ ಬೇಟೆ ಆಡ್ಬೇಕಾದ್ರೆ ಏಕೆನೆ ಕಟ್ಬೇಕು ರುಕು. ಹಾಗೆ ಆ ಕಿಟ್ಟಿನ ಬೇಟೆ ಆಡ್ಬೇಕಂತಾನೆ ಅವನ್ ತಾಯಿನ ಕಟ್ ಹಾಕಿದ್ದೀವಿ. ಸೂಪರ್ ಸೂಪರ್, ತುಂಬಾ ಒಳ್ಳೆ ಐಡಿಯಾ ಮಾಡಿದ್ದೀರಾ. ಅವನ್ ತಾಯಿ ನಿಮ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂದ್ರೆ ಅವ್ನ್ ಏನು ಮಾಡಕ್ಕಾಗಲ್ಲ ಬಿಡಿ. ನಮ್ ಹತ್ರನೇ ಡಬಲ್ಗೆ ಮಾಡೋದಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದು ಇವತ್ತು ಅವನಿಗೆ ಅರ್ಥ ಆಗುತ್ತೆ. ಅದ್ ಸರಿ, ನಮ್ಮ ಅತ್ತೆ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವ್ರಗಳ ಬಗ್ಗೆ ಗೊತ್ತಿದ್ದು ಇಲ್ಲಿಟ್ಕೊಂಡು ರಿಸ್ಕ್ ತಗೊಳಕ್ಕಾಗುತ್ತಾ ರುಕ್ಕು? ಅದಕ್ಕೆ ನಮ್ ಮಾಮೂಲಿ ಅಡ್ಡದಲ್ಲಿ ಲಾಕ್ ಮಾಡಿದೀವಿ.
ಕಿಟ್ಟಿ ಮತ್ತೆ ನನ್ ಮಗಳು ಡಾಕ್ಯುಮೆಂಟ್ ಸಮೇತ ವಿವೇಕ್ ಜೊತೆ ಇಲ್ಲಿಗ್ ಬರ್ತಿದ್ ಹಾಗೆ ವಿವೇಕ್ನ ಸೇಫ್ ಮಾಡಿ ಅವ್ರನ್ನ ಮುಗ್ಸೋವರೆಗೂ ಆ ಮುದುಕಿ ಅಲ್ಲೇ ಬಿದ್ದಿರ್ತಾಳೆ. ಆಮೇಲೆ ಅವಳ ಕತೆನು ಮುಗಿಯುತ್ತೆ. ನನ್ನ ಮಗ ಅಂದ್ಕೊಂಡು ನನ್ನ ಹತ್ರನ ಆಟ ಆಡಕ್ಕೆ ನೋಡಿದ್ರಲ್ಲ, ಅದ್ ಬರ್ಲಿ, ನಾನು ಏನು ಅಂತ ಇವತ್ತು ತೋರಿಸ್ತೀನಿ. ಅಲ್ಲ, ನೀನ್ ಕಟ್ಟಾಕಿದೀವಿ, ನೀನ್ ಸುತ್ತಲೂ ಇಷ್ಟು ಜನ ಇದ್ದೀವಿ, ಆದ್ರೂ ನಿನ್ ಕಣ್ಣಲ್ಲಿ ಒಂಚೂರು ಭಯ ಇಲ್ವಲ್ಲ? ನಿನ್ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅಯ್ಯೋ ದಡ್ರ, ನಾನ್ ಯಾಕೋ ಭಯ ಪಡ್ಲಿ? ಈಗ ಬರ್ತಾ ಇರೋದು ಈ ಜಾನಕಿ ಮಗ ರಾಮಾಚಾರಿ ಕಣೋ. ನಿನ್ ಮಗ ಅಂದ್ರೆ ಎಲ್ರಿಗೂ ಮಂತ್ರ ಹೇಳಿ ಮದುವೆ ಮಾಡ್ಸೋ ಪುರೋಹಿತ ತಾನೇ? ನನ್ ಮಗನಿಗೆ ಮಂತ್ರ ಹೇಳಿ ಮದುವೆ ಮಾಡ್ಸೋದು ಗೊತ್ತು, ನಿಮ್ಮಂತವ್ರಿಗೆ ಪಿಂಡ ಇಟ್ಟು ತಿಥಿ ಮಾಡ್ಸೋದು ಗೊತ್ತು. ತಾಳ್ಮೆಯಿಂದಿರೋರ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಅವನೇನಾದ್ರೂ ಕೆರಳ್ ನಿಂತ್ರೆ ನಿಮ್ಮಂತವ್ರು ಧೂಳಿಪಟ ಆಗೋಗ್ತೀರ. ತಮ್ಮನ್ ಕಳ್ಕೊಂಡಿರೋ ನೋವು ಈ ತಾಯಿನ್ ಕಟ್ಟಾಕಿದೀರ ಅಂತ ಅವನಿಗೆ ಗೊತ್ತಾದ್ರೆ ನನ್ನ ಮಗ ಇಲ್ಲಿಗೆ ಜ್ವಾಲಾಮುಖಿಯಾಗೆ ಬರೋದು. ತಮ್ಮನ್ ಸಾವು ಶಾಪ. ಅವನಿಲ್ಲಿಗ್ ಬಂದ್ರೆ ನಿಮ್ಮನ್ನೆಲ್ಲ ಅದ್ ಏನ್ ಮಾಡ್ತಾನೋ ನನಗೆ ಗೊತ್ತಿಲ್ಲ. ಏಯ್, ಏನ್ ಬೆಜ್ಜನ್ ಮಾತಾಡ? ನಮ್ಮವ್ರ ಎಷ್ಟ್ ಜನ ಇದಾರೆ ಅಂತ ಗೊತ್ತು ತಾನೆ? ನಾವೆಲ್ಲ ಒಟ್ಟಾಗಿ ನಿಂತ್ರೆ ನಿನ್ ಮಗನ್ ಕತೆ ಅಷ್ಟೇ. ಕುರಿಗಳ ಗುಂಪಾಗಿ ಹುಲಿನ ಬೇಟೆ ಆಡೋದ್ನ ನೋಡಿದೀರಾ? ನನ್ನ ಮಗ ಹುಲಿ ಕಂಡ್ರೋ, ಹುಲಿ. ನಿಮ್ಮಂತ ಕುರಿಗಳು ಎಷ್ಟು ಗುಂಪಾಗಿ ಬಂದ್ರು ಕೊನೆಗ್ ಬೇಟೆ ಆಗಿ ಹೋಗೋದು ಕುರಿಗಳೇ ಕಂಡ್ರೋ. ನನ್ನ ಮಗ ಇಲ್ಲಿಗ್ ಬಂದ್ರೆ ನಿಮ್ಗಳ ಗತಿ ಏನಾಗ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಅವ್ರಂತ ಪಾಪಿಗಳು, ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದನ್ನ ನನ್ನ ಮಗ ಅವ್ರು ಕೊಟ್ಟೇ ಕೊಡ್ತಾನೆ. ಆದ್ರೆ ತುಟ್ಟಿನ ಆಸೆಗೆ ಬಂದು ಅನ್ಯಾಯವಾಗಿ ನನ್ನ ಮಗನ ಕೋಪಕ್ಕೆ ಬಲಿಯಾಗಿ ಹೋಗ್ತಿರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಾತು ಕೇಳಿ, ನನ್ನ ಮಗ ಇಲ್ಲಿಗೆ ಬರಕ್ ಮುಂಚೆ ಹೊರಟೋಗಿ. ಇಲ್ಲ ಅಂದ್ರೆ ನಿನ್ನನ್ನ 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 ಯಾರನ್ನೂ ಬಿಡಲ್ಲ. ಬಾ 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 ಬಾ, ನಿನ್ ಮಗನ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯ ಅಂದ್ರೆ ಅವನೆಂತ ಪಂಟ್ರು ಅಂತ ನಾನ್ ನೋಡ್ಲೇಬೇಕು. ಚಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು. ಒಳ್ಳೆ ಮಾತು ನಿಮ್ ತಲೆಗೆ ಹೋಗಲ್ಲ ಅಂದ್ರೆ ಅನುಭವಿಸಿ ಕರ್ಮನ. ವಾವ್, ಕಿಟ್ಟಿ ಆಕ್ಟಿಂಗ್ ಕಿಟ್ಟಿ. ನಮ್ ಜೊತೆನೆ ಇದ್ದು ನಮ್ಮನ್ನ ನಂಬಿಸಿ ನಮಗೆ ಮೋಸ ಮಾಡ್ಬಿಟ್ಟೆ ಅಲ್ಲ? ಡಬಲ್ ಗೇಮ್, ಒಟ್ನಲ್ಲಿ ಚೆನ್ನಾಗಿ ಡಬಲ್ ಗೇಮ್ ಮಾಡ್ದೆ. ಅದು ಡಬಲ್ ಅಲ್ಲ, ಏಟಿಗೆ ಎದ್ರೇಟು, ತಂತ್ರಕ್ಕೆ ಪ್ರತಿ ತಂತ್ರ. ನಿಮಗ್ ಬುದ್ಧಿ ಕಲ್ಸೋದಕ್ಕೆ ನೀವು ಬಂದಿದ್ದಾರಿಲ್ಲ, ಅಷ್ಟೇ. ಮೊದಲು ನನ್ನ ಮಗನ ಕೈ ಬಿಚ್ಚಿ ಅವನ ಕೈಲಿ ಡಾಕ್ಯುಮೆಂಟ್ಸ್ ಕೊಟ್ಟು ಈ ಕಡೆ ಕಳ್ಸಿ. ಇವರು ಹಳ್ಳಿಗಳು ಹೇಗ್ ಬೇಕಾದ್ರೂ ಬಣ್ಣ ಬದಲಾಯಿಸ್ತಾರ. ಇವ್ರನ್ನ ನಂಬಿ ಮಾರೋದ್ ಬೇಡ. ಮೊದ್ಲು ಅತ್ತೆಮ್ಮನ್ ಕಳಿಸ್ಕೊಡಿ, ಆಮೇಲೆ ಇವ್ನ ಬಿಡ್ತೀವಿ. ನಾಟ್ ಬ್ಯಾಡ್. ತಾಯಿಗಿಂತ ಅತ್ತೆನೇ ಹೆಚ್ಚು ಅನ್ಸ್ತಾ ಇದೆ. ನೋಡು, ನಿನ್ನ ಅತ್ತೆ ಕಿಟ್ಟಿ ಮತ್ ನಿನ್ನ ಅಮ್ಮ ಜೀವಂತವಾಗಿ ಬೇಕಾದ್ರೆ ನನ್ನ ಮಗನ ರಿಲೀಸ್ ಮಾಡು. ಇಲ್ಲ ಅಂದ್ರೆ ಅವಳ ಪ್ರಾಣನೂ ಉಳಿಯಲ್ಲ, ನೀವು ಕೂಡ ಜೀವ ಸಮೇತ ಇಲ್ಲಿಂದ ಹೋಗೋಕ್ಕಾಗಲ್ಲ. ನಾನು ಇಲ್ಲಿವರೆಗೂ ಮೋಸ ಮಾಡಿದೀನಿ, ಸುಳ್ಳು ಹೇಳಿದೀನಿ, ಕೊಲೆನೂ ಮಾಡಿದೀನಿ ನಿಜ. ಆದ್ರೆ
ಅದಕ್ಕೆಲ್ಲ ನಾನು ಇವಾಗ ಪಶ್ಚಾತ್ತಾಪ ಪಡ್ತಿದ್ದೀನಿ. ನಾನು ಇದನ್ನೆಲ್ಲ ಯಾಕೆ ಮಾಡ್ದೆ ಅಂತ ನಾನು ನಿಮಗೆ ನಿಧಾನವಾಗಿ ಹೇಳ್ತೀನಿ. ಮೊದ್ಲು ಅತ್ತೆನ್ ಕಾಪಾಡೋಣ ಬನ್ನಿ. ರೀ, ನಿಮ್ಮ ಮೊಸ್ಲೆ ಕಣ್ಣೀರ್ನ ನಾವ್ ಯಾವುದೇ ಕಾರಣಕ್ಕೂ ನಂಬಲ್ಲ. ನೀವು ನಮ್ಮನ್ನ ಇಲ್ಲಿಂದ ಡೈವರ್ಟ್ ಮಾಡೋ ಟ್ರಿಕ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖ ನಾನಲ್ಲ. ನೋಡಿ, ನಾನ್ ತುಂಬಾ ಪಾಪದ ಕೆಲಸ ಮಾಡಿದ್ದೀನಿ, ಆದ್ರೆ ನಾನು ಇವಾಗ ಹೇಳ್ತಿರೋದು ನಿಜ. ಪ್ಲೀಸ್ ನನ್ ಮಾತನ್ನ ಒಂದೇ ಒಂದ್ಸಲ ನಂಬಿ. ನಾವು ನಮ್ಮ ಅತ್ತೆನ ಕಾಪಾಡಿದ್ರೆ ಮಾತ್ರ ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಬಾವನ್ ಜೀವ ಉಳಿಯೋದು. ಇಲ್ಲ, ನೀವ್ ಏನೇ ಹೇಳಿದ್ರು ನಾನ್ ನಂಬಕ್ ರೆಡಿ ಇಲ್ಲ. ಮೇಡಮ್, ನೀವ್ ಇವ್ರ ಹತ್ರ ಹುಷಾರಾಗಿರಿ. ನಾನು ಒಳಗಡೆ ಹೋಗಿ ಏನಾಯ್ತು ಅಂತ ನೋಡ್ತೀನಿ. ಯಾಕೆ ಮೇಡಮ್? ಇವ್ಳು ಹೇಳ್ತಿರೋದು ಸತ್ಯ ಅನ್ನಿಸ್ತಿದೆ. ಅಲ್ಲ ಮೇಡಮ್, ಇವ್ರು ಏನು ಅಂತ ಗೊತ್ತಿದ್ರು ಇವ್ರ ಮಾತನ್ನೇ ನಂಬ್ತಿದ್ದೀರಲ್ಲ. ಇವಳ ಕಣ್ಣಲ್ಲಿ ಸತ್ಯ ಕಾಣಿಸ್ತಿದೆ. ಪ್ರತಿ ಮಾತು ಮನ್ಸಿಂದ ಬರ್ತಿದೆ ಅಂದ್ಮೇಲೆ ಅವ್ರು ಹೇಳ್ತಿರೋದು ನಿಜಾನೇ ಆಗಿರುತ್ತೆ ಅಲ್ವಾ? ಅದಕ್ಕೆ ಅಲ್ಲಿ ಅಮ್ಮನ್ನ ಸೇಫ್ ಮಾಡಿದ್ರೆ ಇಲ್ಲಿ ಇವ್ರು ಸೇಫ್ ಆಗ್ತಾರೆ. ಪ್ಲೀಸ್ ಹೇಗಾದ್ರೂ ಮಾಡಿ ನಮ್ಮ ಅತ್ತೆನ ಕಾಪಾಡ್ಬೇಕು ಬನ್ನಿ. ನಿಮಗೆ ಅವ್ರನ್ನ ಕಟ್ಟಾಕಿರೋ ಜಾಗ ಗೊತ್ತಾ? ನನಗೆ ಗೊತ್ತು. ಬನ್ನಿ ಬನ್ನಿ ತೋರಿಸ್ತೀನಿ. ರಾಮಾಚಾರಿ, ನನಗೇನಾದ್ರೂ ಪರವಾಗಿಲ್ಲ, ಅವ್ರು ನಮ್ಮ ಹತ್ರ ಬಿಡ್ಬೇಡ. ನೋಡಿ, ನೀವು ಹೇಳ್ದಾಗೆ ನಿಮ್ ಮಗನ ಬಿಟ್ಟಿದೀವಿ, ನೀವು ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದೀವಿ. ಇವಾಗ ನಮ್ಮ ಅತ್ತೆ ಮತ್ತೆ ನನ್ನ ಗಂಡನ ಬಿಟ್ಬಿಡಿ. ಡ್ಯಾಡ್, ಇವರಿಬ್ರು ನನಗೆ ನರಕ ತೋರಿಸಿದ್ದಾರೆ. ಇವ್ರನ್ನ ಸುಮ್ಮನೆ ಬಿಡ್ಬಾರ್ದು. ಯಾಕೆ ಡ್ಯಾಡ್? ಬೇಗೋ ಬೇಡ. ಹೊರಗಿನವ್ರು ಕೊಡೋ ಏಟ್ಗಿಂತ ನಮ್ಮವ್ರು ಕೊಡೋ ಏಟು ತುಂಬಾ ನೋವು ಕೊಡುತ್ತೆ. ನೀನ್ ಅವನ್ ಹೊಡೆದ್ರೆ ಬರೀ ಅವನ್ ಬಾಡಿಗೆ ಮಾತ್ರ ನೋವಾಗತ್ತೆ. ಅದೇ ಅವನ್ ಹೆಂಡತಿ ಚಾರು ಹೊಡೆದ್ರೆ ಇಬ್ರು ಮನ್ಸಿಗೂ ತುಂಬಾ ತುಂಬಾ ನೋವಾಗತ್ತೆ. ಒಡಿಸೆ You're right, Mr. Navdeep. ಇವನಿಗೆ ನಾವು ಶಿಕ್ಷೆ ಕೊಡೋದಕ್ಕಿಂತ ಅವನ ಹೆಂಡತಿಯಿಂದನೇ ಶಿಕ್ಷೆ ಕೊಡ್ಸೋಣ. ನನ್ ಕೈಲಾಗಲ್ಲ. ನನ್ನ ಅಮ್ಮಚಾರಿಗೆ ನಾನು ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೀನಿಲ್ಲಿ ಗಂಡನಿಗೆ ಹೊಡೆದಿಲ್ಲ ಅಂದ್ರೆ ಅಲ್ಲಿ ನಮ್ ಜನ ನಿಮ್ಮ ಅತ್ತೆಗೆ ಹೊಡಿತಾರೆ. ಈಗ ನೀನ್ ಡಿಸೈಡ್ ಮಾಡು, ನೀನ್ ನಿನ್ ಗಂಡನ್ ಹೊಡಿತೀಯೋ ಇಲ್ಲ ನಮ್ ಜನ ನಿನ್ನ ಅತ್ತೆ ಹೊಡಿಲೋ. ಚಾರು ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಚಾವಟಿ ತಗೊಳ್ಳಿ, ಹೊಡಿ ನನ್ಗೆ. ಮೇಡಮ್, ಅಮ್ಮಂಗ ನೋವು ತಡ್ಕೊಳ್ಳೋ ಶಕ್ತಿ ಇಲ್ಲ ಮೇಡಮ್. ಚರು, ನನ್ಗೇನಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ರಾಮಾಚಾರಿ ಹೊಡಿಬೇಡ, ಹೊಡಿಬೇಡ. ವಾಟ್ ಅ ಸೀನ್ ಮಾನ್ಯತಾಜಿ. ಈಗ ನಿಮ್ ಮಗಳು ಅವಳ ಗಂಡನ್ಗೆ ಹೊಡಿತಾಳ ಇಲ್ಲ ಅತ್ತೆಗೆ ಹೊಡಿಸ್ತಾಳ? ಚಾರು ಮೇಡಮ್, ಯೋಚನೆ ಮಾಡ್ಬೇಡಿ, ತಗೊಂಡು ಹೊಡಿರಿ. ನನ್ನಿಂದ ಆಗಲ್ಲ ರಾಮಾಚಾರಿ, ನಿನಗ್ ನಾನು ಹೇಗ್ ಹೊಡಿಲಿ? ರೀ, ಅಮ್ಮಂಗೆ ಏನು ಆಗ್ಬಾರ್ದು ಅಂದ್ರೆ ನೀವು ನನ್ಗೆ ಹೊಡಿಲೇಬೇಕು. ನನ್ಗೇನು ಆಗಲ್ಲ, ತಗೊಳ್ಳಿ ಮೇಡಮ್ ಅನ್ನ ಹೊಡಿರಿ ನನ್ಗೆ.